ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವಾಗ ಏನು ಮಾಡೋಣ ಅಂತಂದರೆ FDA 2004 ಬಂದಿರುವಂಥದ್ದು ಕ್ವೆಶನ್ ಪೇಪರ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ಕೊಳ್ಳೋಣ. ಬರೀ ಕ್ವೆಶನ್ನು ಮತ್ತು ಆನ್ಸರ್ ನೋಡಿಕೊಂಡ್ರೆ ನಮಗೇನು ಹೆಲ್ಪ್ಫುಲ್ ಆಗಿರಲ್ಲ. ಯಾಕಂತಂದರೆ ಮುಂಚೆ ಕೇಳಿರೋದ್ರಿಂದ ಈ ಸರಿ ಕೇಳುವಂಥದ್ದು ಪ್ರಾಬಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಬಟ್ ಕೆಲವೊಂದು ರಿಪೀಟೆಡ್ ಕ್ವೆಶನ್ ಇರುತ್ತೆ. ಆ ರಿಪೀಟೆಡ್ ಕ್ವೆಶನ್ನ ನಾನು ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಆ ಥರದ್ದು ಈ ವರ್ಷ ಯಾವ ಕ್ವೆಶನ್ನು ಕೇಳ್ಬೋದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರೋಣ. ಸೊ ಇದು ಇವಾಗ 2019 ರಿಕ್ರೂಟ್ಮೆಂಟಿಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಪಾರ್ಟ್ 1 ನಾವು ಫಸ್ಟು 20 ಕ್ವೆಶನ್ನ ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೊಂಡಿರೋಣ. ಅದಾದಮೇಲೆ ಅದೇ ಥರ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ನೋಡ್ಕೊಂಡು ಹೋಗಿರೋಣ. ಸದ್ಯಕ್ಕೆ 2004 ಕ್ವೆಶನ್ ಪೇಪರ್ ನನ್ನ ಹತ್ರ ಇಂಗ್ಲೀಷಲ್ಲಿದೆ. ಸೊ ಇದು ಇಂಗ್ಲೀಷಲ್ಲೇ ನಾನು ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ನೋಡ್ಕೊಂಡಿರಿ. ನೀವು ಅನ್ಅಕಾಡೆಮಿಯಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೋಬೋದು. ಅಲ್ಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡ್ತಾ ಇರ್ತೀನಿ. ನೀವೇನಾದರೂ ಅನ್ಅಕಾಡೆಮಿದು ಲರ್ನಿಂಗ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದರಲ್ಲಿ ಸರ್ಚ್ ಕಾಲಮಲ್ಲಿ ಹೋಗ್ಬಿಟ್ಟು ದೀಪಕ್ ಆ್ಯಂಡ್ ಚಾನ್ ಅಂತ ಸರ್ಚ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ, ಈ ಥರ ಪ್ರೊಫೈಲ್ ಸಿಗುತ್ತೆ. ಈ ಪ್ರೊಫೈಲಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ನನ್ನ ಫಾಲೋ ಮಾಡ್ಕೋಬೋದು. ಫಾಲೋ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಾನು ಇದರಲ್ಲಿ ಬೇರೆ ಬೇರೆ ಥರದ್ದು ಕೋರ್ಸ್ ಆಗ್ತಾ ಇರ್ತೀನಿ. ಎಕ್ಸಾಂಪಲ್ ಇವಾಗ ಆಲ್ಮೋಸ್ಟ್ 40ಕ್ಕಿಂತ ಜಾಸ್ತಿ ಕೋರ್ಸಸ್ ಇದ್ದಾವೆ. ಯಾವುದೇ ಕೋರ್ಸಲ್ಲಿ ನಾವು ಯಾವುದೇ ಹೊಸ ಲೆಸನ್ ಹಾಕಿದ್ರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಅವಾಗಲೇ ಆ ಲೆಸನ್ನ ನೋಡ್ಕೊಂಡಿರ್ಬೋದು. ಸೊ ಈ ಅನ್ಅಕಾಡೆಮಿ ಪ್ರೊಫೈಲಿಗೆ ನಾನು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ. ನೀವು ಬೇಕಾದರೆ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನನ್ನಲ್ಲಿ ಫಾಲೋ ಮಾಡ್ಕೋಬೋದು. ಕ್ವೆಶನ್ ಇದರಲ್ಲಿ ಗ್ಯಾಲಿಲಿಯೋ ಸ್ಪೇಸ್ ಕ್ರಾಫ್ಟು ಲಾಂಚ್ ಯಾರು ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ಈ ಗ್ಯಾಲಿಲಿಯೋ ಸ್ಪೇಸ್ ಕ್ರಾಫ್ಟ್ ನೋಡಿ ಲಾಂಚ್ ಮಾಡಿದ್ದು USA ಲಾಂಚ್ ಮಾಡಿದ್ದು ಅವರು ನಾಸಾ ಅವರು ಲಾಂಚ್ ಮಾಡಿದರು. ಸೊ ನಾಸಾ ಅಂತ ಕೇಳೋ ಬದಲು ಡೈರೆಕ್ಟಾಗಿ USA ಅಂತ ಕೇಳಿದ್ದಾರೆ. ಇವಾಗ ಎಕ್ಸಾಂಪಲು ಕೆಲವೊಂದು ಏನಾದ್ರು ಸ್ಪೇಸ್ ಕ್ರಾಫ್ಟು ರಷ್ಯಾ ಲಾಂಚ್ ಮಾಡಿದೆ ಅಂತ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಅವರು ರಾಸ್ಕಾಸ್ಮಾಸ್ ಅಂತ ಕೇಳಿದರೆ ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ಯಾಕಂತಂದರೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾಕಂತಂದರೆ ರಷ್ಯಾ ಅವರ ಸ್ಪೇಸ್ ಏಜೆನ್ಸಿಯ ಹೆಸರು ಬಂದ್ಬಿಟ್ಟು ರಾಸ್ಕಾಸ್ಮಾಸ್ ಅಂತ. ಈ ಗ್ಯಾಲಿಲಿಯೋ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಬೇರೆ ಏನು ಕ್ವೆಶನ್ ಕೇಳ್ಬೋದು? ಈ ಗ್ಯಾಲಿಲಿಯೋ ಸ್ಪೇಸ್ ಕ್ರಾಫ್ಟು ಯಾವಾಗ ಲಾಂಚ್ ಮಾಡಿದರು ಅಂತ ಕೇಳ್ಬೋದು. 1989 ಇದನ್ನು ಲಾಂಚ್ ಮಾಡಿದರು. 1989 ಇದನ್ನು ಲಾಂಚ್ ಮಾಡಿದರು. 8 ವರ್ಷ ಇದು ವರ್ಕಿಂಗಲ್ಲಿತ್ತು. ಅದಾದಮೇಲೆ ಅದು ಎಂಡ್ ಆಗೋಯ್ತು ಅದರದ್ದು ವರ್ಕಿಂಗು. ಇದು ಯಾವುದಕ್ಕೋಸ್ಕರ ಲಾಂಚ್ ಮಾಡಿದರು ಅಂತಂದರೆ ಜುಪಿಟರ್ಗೋಸ್ಕರ ಇದನ್ನು ಲಾಂಚ್ ಮಾಡಿದರು. ಯಾವುದಕ್ಕೋಸ್ಕರ? ಜುಪಿಟರ್ ಮತ್ತು ಅದರ ಮೂನ್ಸ್ಗಳಿಗೋಸ್ಕರ ಇದನ್ನು ಲಾಂಚ್ ಮಾಡಿದರು. ಇದು ಲಾಸ್ಟಲ್ಲಿ ಏನು ಕಂಡುಹಿಡಿದಿತ್ತು ಅಂತ ಏನಾದ್ರು ಕೇಳಿದ್ರೆ ನೋಡಿ, ಜುಪಿಟರಿನ 3 ಮೂನ್ಗಳೇನಿದಾವಲ್ಲ, ಸೊ ನಮ್ಮಲ್ಲಿ ಯಾವ ಥರ ನಮ್ಮ ಮೂನ್ ಇದೆ ಅದೇ ಥರ ಜುಪಿಟರ್ದು 3 ಮೂನ್ಗಳು, ಅದರಲ್ಲಿ ಉಪ್ಪಿನ ನೀರಿದೆ ಅಂತ ಹೇಳ್ಬಿಟ್ಟು, ಉಪ್ಪಿನ ನೀರಿರುವಂಥದ್ದು ಎವಿಡೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದು ಡಿಸ್ಕವರ್ ಮಾಡಿತ್ತು. ಯಾವುದದು 3 ಮೂನ್ಗಳು ಅಂತಂದರೆ ಯುರೋಪಾ ಅನ್ನೋದೊಂದು, ಇನ್ನೊಂದು ಬಂದ್ಬಿಟ್ಟು ಗ್ಯಾನಿಮೇಡ್ ಅಂತ, ಆಯಿತಾ. ಯುರೋಪಾ ಅನ್ನೋದೊಂದು, ಇನ್ನೊಂದು ಗ್ಯಾನಿಮೇಡು, ಇನ್ನೊಂದು ಬಂದ್ಬಿಟ್ಟು ಕ್ಯಾಲಿಸ್ಟೋ. ಈ 3 ಮೂನ್ಗಳಲ್ಲೂ ಕೂಡ ಉಪ್ಪಿನ ಅಂಶ ತುಂಬ ಜಾಸ್ತಿ ಇದೆ, ಉಪ್ಪಿನ ನೀರು ಇರುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇದು ಡಿಸ್ಕವರ್ ಮಾಡ್ಕೊಂಡಿತ್ತು. ಆನ್ಸರ್ ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನೆಕ್ಸ್ಟು ವಿಟಮಿನ್ ಬಿ ಡೆಫಿಷಿಯನ್ಸಿಯಿಂದ ಏನು ಕಾಸ್ ಆಗುತ್ತೆ? ವಿಟಮಿನ್ ಬಿ ಡೆಫಿಷಿಯನ್ಸಿಯಿಂದ ನಮಗೆ ಬೆರಿ ಕಾಸ್ ಆಗುತ್ತೆ. ಸೊ ಇದನ್ನು ಇದೇ ಥರ ನೆನ್ಪಿಟ್ಕೊಂಡಿರಿ. ವಿಟಮಿನ್ ಬಿ ಅಂದರೆ ಬೆರಿ, ಬಿಗೆ ಬಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ ನೀವು. ನೈಟ್ ಬ್ಲೈಂಡ್ನೆಸ್ ಯಾವುದರಿಂದ ಕಾಸ್ ಆಗುತ್ತೆ? ನೈಟ್ ಬ್ಲೈಂಡ್ನೆಸ್ ನಮಗೆ ವಿಟಮಿನ್ ಎ ಏನಾದರೂ ಕಮ್ಮಿ ಆದರೆ ಅವಾಗ ನೈಟ್ ಬ್ಲೈಂಡ್ನೆಸ್ ಕಾಸ್ ಆಗುತ್ತೆ. ನೆಕ್ಸ್ಟು ಇವಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಏನು ಆನ್ಸರ್ ಮಾಡಬೇಕು ಅಂತಂದರೆ ಗಾಯ್ಟರು ಯಾವ ವಿಟಮಿನಿಂದ ಕಾಸ್ ಆಗುತ್ತೆ ಅಂತ. ಇದನ್ನು ಇದೇ ಥರ ಬರ್ದಿರಿ ನೀವು. ಸೊ ಗಾಯ್ಟರು ವಿಟಮಿನ್ ಡ್ಯಾಶ್, ಆಯಿತಾ. ಸೊ ವಿಟಮಿನ್ ಡ್ಯಾಶ್ ಯಾವ ವಿಟಮಿನಿಂದ ಕಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿರಿ. ನೆಕ್ಸ್ಟು ಥರ್ಡ್ ಕ್ವೆಶನ್ ನೋಡ್ಕೊಳ್ಳೋಣ. ಕ್ರೆಡಿಟ್ ಪಾಲಿಸಿ ಆಫ್ ಇಂಡಿಯಾ ಯಾರು ಅನೌನ್ಸ್ ಮಾಡೋವಂಥದ್ದು ಅಂತ ಕೇಳ್ತಾ ಇದ್ದಾರೆ. ಕ್ರೆಡಿಟ್ ಪಾಲಿಸಿ ಆಫ್ ಇಂಡಿಯಾ ನೋಡಿ ಅನೌನ್ಸ್ ಮಾಡೋದು ನಮಗೆ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಕ್ರೆಡಿಟ್ ಪಾಲಿಸಿ ಅಂತಂದ್ರೆ ಏನು? ಡಿಮ್ಯಾಂಡ್ ಏನಿದೆ, ಸಪ್ಲೈ ಏನು ಮಾಡಬೇಕು, ಆ ಥರದ್ದು ಏನಿರುತ್ತಲ್ಲ ಅದು ಕ್ರೆಡಿಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಮಾನಿಟರಿ ಪಾಲಿಸಿಯಲ್ಲಿ ಒಂದು ಪಾರ್ಟ್ ಬರುತ್ತಿದ್ದು. ಸೊ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಅನೌನ್ಸ್ ಮಾಡೋವಂಥದ್ದು. ಫೋರ್ತ್ ಕ್ವೆಶನ್ ನಾವು ನೋಡ್ಕೊಳ್ಳೋಣ. ರಾಜ್ಯಸಭಾ ಚೇರ್ಮನ್ ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ರಾಜ್ಯಸಭಾ ಚೇರ್ಮನ್ ನೋಡಿ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಇವಾಗ ನಾವು ಅದನ್ನೇ ಲೋಕಸಭಾ ಅಂತ ತೊಗೊಂಡ್ರೆ ಲೋಕಸಭಾದಲ್ಲಿ ಯಾರು ಇರ್ತಾರೆ ಚೇರ್ಮನ್ನು? ಲೋಕಸಭಾದಲ್ಲಿ ನಮಗೆ ಸ್ಪೀಕರ್ ಚೇರ್ಮನ್ ಆಗಿರ್ತಾರೆ. ರಾಜ್ಯಸಭಾದಲ್ಲಿ ವೈಸ್ ಪ್ರೆಸಿಡೆಂಟು ಚೇರ್ಮನ್ ಆಗಿರ್ತಾರೆ. ಈ ವೈಸ್ ಪ್ರೆಸಿಡೆಂಟ್ ಅಂತ ಎಲೆಕ್ಟ್ ಆದರೆ ಸಾಕು, ಅವರು ಆಟೋಮೆಟಿಕ್ಕಾಗಿ ರಾಜ್ಯಸಭಾ ಚೇರ್ಮನ್ ಆಗಿರ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ನಾವು ಎಕ್ಸ್ ಅಫಿಷಿಯೋ ಅಂತ ಕರಿತೀವಿ. ಅಂತಂದರೆ ವೈಸ್ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆದರೆ ಸಾಕು, ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿರ್ತಾರೆ ಅವರು ರಾಜ್ಯಸಭಾದು ಅಂತ. ಇದನ್ನು ನೋಡ್ಕೊಂಡಿರಿ. ನೆಕ್ಸ್ಟು ಮೈಸೂರು ಮಲ್ಲಿಗೆ ಬರೆದಿರೋ ಆಥರ್ ಯಾರು ಅಂತ ಕೇಳ್ತಾ ಇದ್ದಾರೆ. ಮೈಸೂರು ಮಲ್ಲಿಗೆ ಬರೆದಿರೋ ಆಥರ್ ಬಂದ್ಬಿಟ್ಟು KS ನರಸಿಂಹಸ್ವಾಮಿ ಅವರು. ಸೊ KS ನರಸಿಂಹಸ್ವಾಮಿ ಅವರು. ಸೊ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಇಂಪಾರ್ಟೆಂಟು ಕರ್ನಾಟಕ ಆಥರ್ಸ್ ಯಾರ್ಯಾರಿದ್ದಾರೆ
ಅವ್ರದ್ದು ಇಂಪಾರ್ಟೆಂಟ್ ವರ್ಕ್ಸ್ ಯಾವುದ್ಯಾವುದಿದ್ದಾವೆ, ಏನೇನು ಬರೆದಿದ್ದಾರೆ ಅವರು, ಮತ್ತು ಅವ್ರಿಗೆ ಯಾವ್ಯಾವ ಅವಾರ್ಡ್ಸ್ ಸಿಕ್ಕಿದೆ ಅನ್ನೋದು ನೋಟ್ಸ್ ಮಾಡ್ತಾಯಿದ್ದೀನಿ. ಅದು ಕಂಪ್ಲೀಟ್ ಆದ ತಕ್ಷಣ ಅದರದ್ದು ಕೂಡ ನಾವು ಸಪ್ರೇಟಾಗಿ ಡಿಸ್ಕಷನ್ ಮಾಡ್ಕೊಳ್ಳೋಣ. FD ಎಕ್ಸಾಮ್ಗಿಂತ ಮುಂಚೆನೇ ಅದನ್ನು ಎಷ್ಟೆಷ್ಟು ಕಂಪ್ಲೀಟ್ ಆಗಿರುತ್ತೆ ಅದರ ಬೇಸಿಸ್ ಮೇಲೆ ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು 6th ಕ್ವೆಶನ್ನ ಕಾನ್ಸಂಟ್ರೇಟ್ ಮಾಡಿ ಸರ್ಕಾರಿಯ ಕಮಿಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಸರ್ಕಾರಿಯ ಕಮಿಷನ್ನು ಯಾವುದ್ರ ಬಗ್ಗೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡ್ಕೋಬೋದು. ನೋಡಿ, ನಮಗಂತೂ ಗೊತ್ತು ಇಂಡಿಯಾದಲ್ಲಿ ಯಾವುದರ ಕಮಿಷನ್ನ ನಾವು ಸೆಟಪ್ ಮಾಡ್ಕೊಂಡಿದ್ರೆ, ಸೊ ಇಂಡಿಯಾದಲ್ಲಿ ಕಮಿಷನ್ ಸೆಟಪ್ ಮಾಡ್ಕೊಂಡಿದ್ರೆ ಇಂಡಿಯಾದಲ್ಲಿರುವಂಥದ್ದು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡೋದಕ್ಕೋಸ್ಕರ. ಸೊ ಸಾರ್ಕ್ ಕಂಟ್ರೀಸ್ಗೋಸ್ಕರ ಅಂತ ಏನೂ ಇನ್ವಾಲ್ವ್ ಆಗಿರಲ್ಲ ಅಲ್ವಾ. ನೆಕ್ಸ್ಟು ಫಾರಿನ್ ಕಂಟ್ರಿ ರಿಲೇಷನ್ಸ್ ಬಗ್ಗೆನೂ ಕೂಡ ಏನೂ ಇನ್ವಾಲ್ವ್ ಆಗಿರಲ್ಲ. ಸೊ ಇದನ್ನು ನೀವು ಅದೇ ಥರ ಎಲಿಮಿನೇಟ್ ಮಾಡ್ಕೊಂಡಿರ್ಬೋದು. ಸೊ ಸೆಂಟ್ರಲ್ ಕಮಿಷನ್ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಮಧ್ಯದಲ್ಲಿ ರಿಲೇಷನ್ಸ್ನ ಡಿಸ್ಪ್ಯೂಟ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಸೊ ಡಿಸ್ಪ್ಯೂಟ್ನ ಇಂಪ್ರೂವ್ ಮಾಡೋದು ಅಂತಂದರೆ ರೆಸಾಲ್ವ್ ಮಾಡೋದಕ್ಕೋಸ್ಕರ, ರೆಸಾಲ್ವ್ ಮಾಡಿ ರಿಲೇಷನ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಸೆಟಪ್ ಮಾಡಿದರು ಸೆಂಟರ್ ಸ್ಟೇಟ್ ರಿಲೇಷನ್ಸ್ಗೋಸ್ಕರ. 7th ಕ್ವೆಶನ್ನು ಓಪೆಕ್ಕು ಯಾರು ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಓಪೆಕ್ ಅಂತಂದ್ರೆ ಏನು? ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, PEC. ಸೊ ಇದು ಫುಲ್ ಫಾರ್ಮಲ್ಲಿ ಇದೆ ನೋಡಿ, ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಆನ್ಸರ್ ನಮಗೆ 3 ಆಗುತ್ತೆ. ಈ ಓಪೆಕ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನಾವು ತಿಳ್ಕೊಂಡಿರ್ಬೇಕು. ಯಾಕಂತಂದರೆ ರೀಸೆಂಟಾಗಿ ಕತಾರ್ ಅನ್ನೋ ದೇಶ ಏನು ಮಾಡಿದೆ ಅಂತಂದರೆ January 1, 2019 ಓಪೆಕ್ಕಿನ ಮೆಂಬರ್ಶಿಪ್ ಅದು ಬಿಟ್ಟುಬಿಟ್ಟಿದೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದು. ಓಪೆಕ್ ಬಗ್ಗೆ ನಾವು ಕೆಲವೊಂದು ಇನ್ನೊಂದು ತಿಳ್ಕೊಬೇಕು. ಏನು ಅಂತಂದರೆ 1960 ಇದನ್ನು ಫಾರ್ಮ್ ಮಾಡಿದರು, ಆದರೆ ಎಫೆಕ್ಟಿಗೆ ಬಂದಿರುವಂಥದ್ದು 1961 ಎಫೆಕ್ಟಿಗೆ ಬಂದಿತ್ತು. ಸೊ ಸ್ಟಾರ್ಟಿಂಗ್ ಇದನ್ನು ಫಾರ್ಮ್ ಮಾಡಿರೋಂಥ 5 ಕಂಟ್ರೀಸ್ ಯಾವುದ್ಯಾವುದು ಅದು ನಾವು ತಿಳ್ಕೊಂಡಿರಬೇಕು. ಇದನ್ನು ನಮಗೆ ಆಪ್ಷನಲ್ಲಿ ಕೇಳಿದ್ರೆ ಕೇಳ್ಬೋದು. ಯಾವುದ್ಯಾವುದು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಇರಾನ್ ಇತ್ತು, ಸೆಕೆಂಡು ಬಂದ್ಬಿಟ್ಟು ನಮಗೆ ಇರಾಕ್ ಇತ್ತು. ಇರಾಕ್ ಒಂದು ಗೊತ್ತಾಯಿತು ನಮಗೆ. ನೆಕ್ಸ್ಟು ಬಂದ್ಬಿಟ್ಟು ಕುವೈತ್ ಇತ್ತು. ಅದಾದಮೇಲೆ ಬಂದ್ಬಿಟ್ಟು ನಮಗೆ ಸೌದಿ ಅರೇಬಿಯಾ ಇತ್ತು. 5th ಕಂಟ್ರಿ ಯಾವುದು ಅಂತಂದರೆ ವೆನೆಜುವೆಲಾ. ಆಯಿತಾ, ವೆನೆಜುವೆಲಾ ಇದು 5th ಕಂಟ್ರಿ. ಸೊ ವೆನೆಜುವೆಲಾ ಒಂದೇ ಒಂದು ಸೌತ್ ಅಮೇರಿಕನ್ ಕಂಟ್ರಿ ಇದು. ಆಯಿತಾ, ಸೌತ್ ಅಮೇರಿಕನ್ ಕಂಟ್ರಿ. ಈ 5 ಕಂಟ್ರೀಸ್ಗಳು ಸೇರಿಬಿಟ್ಟು ಓಪೆಕ್ನ ಫಾರ್ಮ್ ಮಾಡಿದರು 1960. ಅವಾಗ ಅದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಬಾಗ್ದಾದಲ್ಲಿತ್ತು. ಎಲ್ಲಿತ್ತು ಅದರ ಹೆಡ್ ಕ್ವಾರ್ಟರ್ ಅಂತಂದರೆ ಬಾಗ್ದಾದಲ್ಲಿತ್ತು. ಅದಾಗಿ ಆಲ್ಮೋಸ್ಟ್ ನಮಗೆ 4 ವರ್ಷ ಆದಮೇಲೆ 1965 ಅದರ ಹೆಡ್ ಕ್ವಾರ್ಟರ್ನ ಶಿಫ್ಟ್ ಮಾಡಿಬಿಟ್ಟು ಎಲ್ಲಿಟ್ಟರು ಅದರ ಹೆಡ್ ಕ್ವಾರ್ಟರ್ ಅಂತಂದರೆ ವಿಯೆನ್ನಾ ಅಲ್ಲಿ ಅದರ ಹೆಡ್ ಕ್ವಾರ್ಟರ್ನ ಶಿಫ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ವ್ಯಾಟ್ ಅಥವಾ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು ಯಾವಾಗ ಇಂಪ್ಲಿಮೆಂಟ್ ಆಯಿತು ಅಂತ ಕೇಳ್ತಾ ಇದ್ದಾರೆ. 2004 ಇದು ಇಂಪ್ಲಿಮೆಂಟ್ ಆಗಿದ್ದು April 1, 2005. ಬಟ್ ಇವಾಗ ವ್ಯಾಟ್ ಬಗ್ಗೆ ನಮಗೆ ಕೇಳಲ್ಲ, ಇವಾಗ ನಮಗೆ GST ಬಗ್ಗೆ ಕೇಳ್ಬೋದು. ಸೊ GST ಯಾವಾಗ ಇಂಪ್ಲಿಮೆಂಟ್ ಆಗಿದೆ ಅಂತ ಕೇಳಿದ್ರೆ ನಮಗೆ ಆನ್ಸರ್ ಬಂದ್ಬಿಟ್ಟು 1 July 2017. 1 July 2017 ಇದರದ್ದು ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿತ್ತು. ಆ್ಯಕ್ಚುಲಾಗಿ 1 April 2017 ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಏನಾಯಿತು ಅಂತಂದರೆ ನೀಟಾಗಿ ಇಂಪ್ಲಿಮೆಂಟೇಷನ್ ಮಾಡೋಣ, ಬೇಗ ಇಂಪ್ಲಿಮೆಂಟೇಷನ್ ಮಾಡೋದಕ್ಕಿಂತ ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ 1 July 2017 ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ನೆಕ್ಸ್ಟ್ 9th ಕ್ವೆಶನ್ನು ಸ್ವಲ್ಪ ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ರಾಜ್ಯಸಭಾ ಮೆಂಬರಿನ ಟರ್ಮ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ರಾಜ್ಯಸಭಾ ಟರ್ಮ್ ಕೇಳ್ತಾ ಇಲ್ಲ, ರಾಜ್ಯಸಭಾ ಮೆಂಬರಿನ ಟರ್ಮು ಕೇಳ್ತಾ ಇದ್ದಾರೆ. ನೋಡಿ, ರಾಜ್ಯಸಭಾ ಬಂದ್ಬಿಟ್ಟು ಪರ್ಮನೆಂಟ್ ಬಾಡಿ, ಆದರೆ ರಾಜ್ಯಸಭಾಗೆ ಮೆಂಬರಾಗಿ ಎಲೆಕ್ಟ್ ಆಗಿದ್ದರೆ ಅವರ ಟರ್ಮು 6 ವರ್ಷ ಇರುತ್ತೆ. ಅದೇ ಲೋಕಸಭಾಲಿದ್ದರೆ 5 ವರ್ಷ ಇರುತ್ತೆ. ಆಯಿತಾ, ಸೊ ಇಷ್ಟು ನೋಡ್ಕೊಂಡಿರಿ. ಅದಾದಮೇಲೆ 10th ಒಂದು ಬಂದ್ಬಿಟ್ಟು MSP ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸು. ಇದನ್ನು ಗೌರ್ಮೆಂಟು ಯಾವುದಕ್ಕೋಸ್ಕರ ಅನೌನ್ಸ್ ಮಾಡ್ತಾರೆ, ಯಾರನ್ನ ಪ್ರೊಟೆಕ್ಟ್ ಮಾಡಬೇಕು, ಯಾರನ್ನ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಅಂತಂದರೆ ಇದನ್ನು ಫಾರ್ಮರ್ಸ್ನ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿರ್ತಾರೆ. ನೋಡಿ, ಫಸ್ಟ್ ಟೈಮು ಮಿನಿಮಮ್ ಸಪೋರ್ಟ್ ಪ್ರೈಸ್ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿದ್ದು 1966-67. ಯಾಕೆ ಆ ಟೈಮಲ್ಲಿ ಅಂತಂದರೆ ಆ ಟೈಮಲ್ಲಿ ಗ್ರೀನ್ ರೆವಲ್ಯೂಷನ್ ನಡೀತಾ ಇತ್ತಲ್ವ. ಸೊ ಗ್ರೀನ್ ರೆವಲ್ಯೂಷನ್ ನಡೀತಾ ಇರೋದ್ರಿಂದ ಆ ಟೈಮಲ್ಲಿ ವೀಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡು ವೀಟಿಗೆ MSP ಪ್ರೊವೈಡ್ ಮಾಡಿದರು. ಯಾಕಂತಂದರೆ ಪ್ರೈಸಸ್ಸು ಅಥವಾ ರೇಟು ಕ್ರಾಪ್ಸಿಂದು ಕಮ್ಮಿ ಆಗ್ತಾ ಹೋದರೆ ಅದಕ್ಕೆ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡಿರಬೇಕು. ಅದಕ್ಕೆ ಗೌರ್ಮೆಂಟ್ ಏನಂತ ಅಂತಂದರೆ ಮಾರ್ಕೆಟಲ್ಲಿ ರೇಟ್ ಕಮ್ಮಿ ಆದರೂ ಕೂಡ ಪರವಾಗಿಲ್ಲ, ನಾವು ನಿಮಗೆ ಇಷ್ಟು ಪ್ರೈಸ್ ಕೊಡ್ತೀವಿ, ಇದು ಮಿನಿಮಮ್ ಆಗಿ ನಿಮಗೆ ಸಪೋರ್ಟ್ ಕೊಡಬೇಕು ಅಂತ ಪ್ರೈಸ್ ಕೊಡ್ತಾಯಿದ್ದೀವಿ ಅಂತ. ಎಕ್ಸಾಂಪಲ್ ಅಂದ್ಕೊಳೋಣ, 1 kg ಇವಾಗ ತುಂಬಾ ಕಮ್ಮಿ ಬೀಳ್ತಾಯಿದೆ. 1 kg ಇವಾಗ ವೀಟ್ ಬಂದ್ಬಿಟ್ಟು 100 ರೂಪೀಸ್ ಇದೆ ಅಂತ ಅಂದ್ಕೊಳೋಣ. 1 kg 100 ರೂಪೀಸ್ ಇದೆ ಅಂತ ಅಂದ್ಕೊಳೋಣ. ಸೊ ಇದೇನು ಕೆಲವೊಂದು ಟೈಮಲ್ಲಿ ಏನಾದ್ರು ಡಿಸ್ಟ್ರೆಸ್ ಆಗೋಗ್ಬಿಟ್ರೆ, ಸ್ವಲ್ಪ ಸಪ್ಲೈ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ರೆ ಆ ಟೈಮಲ್ಲಿ ಏನಾಗೋದು, ಎಕ್ಸಾಂಪಲ್ಲು 10 ರೂಪಾಯಿ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಳೋಣ. ಸೊ ಇವಾಗ ಈ 1 kg ಬೆಳೆಸೋಕ್ಕೆ ನಮ್ಮ ಫಾರ್ಮರು ನಿಯರ್ಲಿ ಒಂದು 50 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಅಂದ್ಕೊಂಡಿರೋಣ.
ಆದರೆ ಇವಾಗ 1 ರೂಪಾಯಿಗೆ ಮಾರಬೇಕು ಅಂತಂದರೆ ತುಂಬಾ ಜಾಸ್ತಿ ಲಾಸ್ ಆಗೋಗ್ಬಿಡುತ್ತಲ್ಲ. ಅದಕ್ಕೋಸ್ಕರ ಏನು ಹೇಳುತ್ತೆ ಗೌರ್ಮೆಂಟು MSP ಮುಂಚೆನೇ ಅನೌನ್ಸ್ ಮಾಡಿಬಿಟ್ಟಿರುತ್ತೆ. ಮುಂಚೆ ಅಂತಂದರೆ ಫಾರ್ಮ್ ಮಾಡೋಕ್ಕಿಂತ ಮುಂಚೆನೇ ಅನೌನ್ಸ್ ಮಾಡಿರುತ್ತೆ, ನಾವು ನಿಮಗೆ ಮಿನಿಮಮ್ ಇದನ್ನು 60 ರೂಪಾಯಿಗೆ ಪರ್ಚೇಸ್ ಮಾಡ್ಕೊತೀವಿ ಅಂತ. ಸೊ ಏನಾಗುತ್ತೆ, ಇವಾಗ ಅಕಸ್ಮಾತ್ ಏನಾದರೂ ಕಾಸ್ಟು 10 ರೂಪಾಯಿಗೆ ಬಿದ್ದಿದೆ ಅಂತ ಅಂದ್ಕೊಳ್ಳಿ, ಆದರೆ ಗೌರ್ಮೆಂಟ್ ಏನು ಹೇಳುತ್ತೆ ನಾವು ಅಟ್ಲೀಸ್ಟ್ 60 ರೂಪಾಯಿಗೆ ತೊಗೊಂತೀವಿ ಅಂತ. ಸೊ ಒಂಥರ ಫಾರ್ಮರ್ಸ್ಗೂ ಕೂಡ ಸೆಕ್ಯೂರಿಟಿ ಇರುತ್ತೆ. ಅದಕ್ಕೋಸ್ಕರ ಫಾರ್ಮರ್ಸ್ಗೋಸ್ಕರ ಇದನ್ನು ಅನೌನ್ಸ್ ಮಾಡಿರುವಂಥದ್ದು. 7th ಕ್ವೆಶನ್ ನೋಡೋಣ ನಾವು. ಹೂ ಅಮಂಗ್ ದ ಫಾಲೋಯಿಂಗ್ ಎಕನಾಮಿಸ್ಟ್ಸ್, ಸೊ ಇಂಡಿಯನ್ ಒರಿಜಿನ್ ಎಕನಾಮಿಸ್ಟು ನೋಬೆಲ್ ಪ್ರೈಸು ಎಕನಾಮಿಕ್ಸಲ್ಲಿ ಪಡೆದಿರುವಂಥವ್ರು ಯಾರು ಅಂತಂದರೆ ಅಮರ್ತ್ಯ ಸೆನ್. ಇದು ನೋಡಿ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು, ಆಯಿತಾ. ರಿಪೀಟೆಡ್ ಕ್ವೆಶನ್ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಈ ಕ್ವೆಶನ್ನ PSI ಎಕ್ಸಾಮು, ESI ಎಕ್ಸಾಮು, FD ಎಕ್ಸಾಮ್ಸಲ್ಲೂ ಕೂಡ ಮುಂಚೆ ಕೇಳಿದ್ದಾರೆ. ಎಕ್ಸಾಂಪಲ್ ಇದೆ. ನೆಕ್ಸ್ಟು ಪುಷ್ಕರ್ ಫೇರು ಕ್ಯಾಮಲ್ಸಿಂದು ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಇದನ್ನು ಅಂತ ಕೇಳ್ತಾ ಇದ್ದಾರೆ. ಇದು ನೋಡಿ ಅಜ್ಮೇರ್ ಡಿಸ್ಟ್ರಿಕ್ಟಲ್ಲಿ ಕಂಡಕ್ಟ್ ಮಾಡುವಂಥದ್ದು. ಸೊ ಇವಾಗ ನೊಬೆಲ್ ಪ್ರೈಸ್ ಬಗ್ಗೆ ನಾವು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ರೀಸೆಂಟಾಗಿ ನಾವು ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಲ್ವಾ. ನ್ಯಾಷನಲ್ ಸೈನ್ಸ್ ಡೇ ಯಾವಾಗ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ ನಾವು? ಫೆಬ್ರವರಿ 28 ಪ್ರತಿ ವರ್ಷವೂ ಕೂಡ ನಾವು ಅಬ್ಸರ್ವ್ ಮಾಡ್ಕೊತೀವಿ. ಈ ನ್ಯಾಷನಲ್ ಸೈನ್ಸ್ ಡೇ ಯಾಕೆ ಫೆಬ್ರವರಿ 28 ಅಬ್ಸರ್ವ್ ಮಾಡ್ಕೊತೀವಿ ಅಂತಂದರೆ, ನಮ್ಮಲ್ಲಿ CV ರಾಮನ್ ಇದ್ರಲ್ಲ, ಸೊ CV ರಾಮನ್ ಅವರು ರಾಮನ್ ಎಫೆಕ್ಟನ್ನು ಕಂಡು ಹಿಡಿದಿದ್ದೆ 28 ಆಗಸ್ಟು 1928ಗೆ. ಅದಕ್ಕೋಸ್ಕರ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನು ಸೆಲೆಬ್ರೇಟ್ ಮಾಡ್ಕೊತೀವಿ. ಯಾಕಂತಂದರೆ ಅವ್ರಿಗೆ 1930ಯಲ್ಲಿ ಇವರಿಗೆ ರಾಮನ್ ಎಫೆಕ್ಟ್ಗೋಸ್ಕರ ಇವ್ರಿಗೆ ನೊಬೆಲ್ ಪ್ರೈಸು ಕೂಡ ಕೊಟ್ಟಿದ್ದರು. ಅಷ್ಟು ನೋಡ್ಕೊಂಡಿರಿ. ನೆಕ್ಸ್ಟು ಪುಷ್ಕರ್ ಫೇರ್ ಅಂತಂದರೆ ಪುಷ್ಕರ್ ಮೇಳ ಅಂತಂದರೆ ಜಾತ್ರೆ ಅದು. ಸೊ ಇದು ರಾಜಸ್ಥಾನಲ್ಲೇ ಕಂಡಕ್ಟ್ ಮಾಡುವಂಥದ್ದು. ಅಜ್ಮೇರ್ ಡಿಸ್ಟ್ರಿಕ್ಟಲ್ಲಿ ಅದು ಆರ್ಗನೈಸ್ ಮಾಡಿರ್ತಾರೆ. ಅಜ್ಮೇರ್ ಡಿಸ್ಟ್ರಿಕ್ಟಲ್ಲಿ ಬೇರೆ ನಾವು ನೋಡ್ಕೋಬೇಕು ಅಂತಂದರೆ ರಾಜಸ್ಥಾನಲ್ಲಿ ಬೇರೆ ಬೇರೆ ಫೆಸ್ಟಿವಲ್ಸ್ ಇದ್ದಾವೆ. ಯಾವುದಾವುದು ಅಂತಂದರೆ ತೀಜ್ ಅಂತ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ. ಅದಾದಮೇಲೆ ನಗೌರ್ ಅಂತ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ತೀಜು ನಗೌರು. ಬ್ರಿಡ್ಜ್ ಹೋಲಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದಾದಮೇಲೆ ನಾವು ಕೋಟಾ ಅಡ್ವೆಂಚರ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದಾದಮೇಲೆ ಡೆಸರ್ಟ್ ಫೆಸ್ಟಿವಲ್ಲು ಸೆಲೆಬ್ರೇಟ್ ಮಾಡ್ಕೊತಾರೆ. ಸೊ ಇವೆಲ್ಲದೂ ಕೂಡ ಮೇನ್ ಫೆಸ್ಟಿವಲ್ಲು ರಾಜಸ್ಥಾನಿಂದು. ಸೊ ನಾವು ಲಾಸ್ಟಲ್ಲಿ ಕಂಪ್ಲೀಟಾಗಿ ಇಂಪಾರ್ಟೆಂಟ್ ಫೆಸ್ಟಿವಲ್ಸು ಯಾವುದಾದ್ರು ಸ್ಟೇಟ್ ಸೆಲೆಬ್ರೇಟ್ ಮಾಡುತ್ತೆ ಅಂತ ಲಾಸ್ಟಲ್ಲಿ ನೋಡ್ಕೊಂಡಿರೋಣ. ಇವಾಗ ನೆಕ್ಸ್ಟು ಲಾರ್ಜೆಸ್ಟ್ ಓಷನ್ ವರ್ಲ್ಡಲ್ಲಿ ಯಾವುದು ಅಂತ ಕೇಳಿದ್ರೆ ನಮಗೆ ಪೆಸಿಫಿಕ್ ಓಷನ್ನೇ ಲಾರ್ಜೆಸ್ಟ್ ಓಷನು. ಆಲ್ಮೋಸ್ಟು 1/3 ಅರ್ತ್ನ ಪೆಸಿಫಿಕ್ ಓಷನ್ ಕವರ್ ಆಗೋಗ್ಬಿಟ್ಟಿದೆ. ಅದಾದಮೇಲೆ ಅಟ್ಲಾಂಟಿಕ್ ಓಷನು, ಇಂಡಿಯನ್ ಓಷನು, ಸದರ್ನ್ ಓಷನ್ ಮತ್ತು ಆರ್ಕ್ಟಿಕ್ ಓಷನ್ ಬರುತ್ತೆ. 14th ಕ್ವೆಶನು, ಬ್ಯಾಂಕ್ಸು ಯಾವ ಮಾರ್ಕೆಟ್ ಅಂಡರಲ್ಲಿ ಬರುತ್ತೆ? ಬ್ಯಾಂಕ್ಸ್ ನೋಡಿ ಕ್ಯಾಪಿಟಲ್ ಮಾರ್ಕೆಟ್ ಅಂಡರಲ್ಲಿ ಬರುತ್ತೆ. ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು. ಸೊ ಬೇರೆ ಕಡೆನೂ ಕೂಡ ತುಂಬ ಕೇಳಿರ್ತಾರೆ ಈ ಕ್ವೆಶನು. ಎಕನಾಮಿಕ್ಸಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಂಡರಲ್ಲಿ ಬರುತ್ತೆ ಬ್ಯಾಂಕ್ಸು. ಕಸ್ಟಮ್ ಡ್ಯೂಟಿ ಬಂದ್ಬಿಟ್ಟು ಡೈರೆಕ್ಟ್ ಟ್ಯಾಕ್ಸಾ, ಇಂಡೈರೆಕ್ಟ್ ಟ್ಯಾಕ್ಸಾ, ಕಾರ್ಪೊರೇಟ, ಸ್ಟೇಟ್ ಡ್ಯೂಟಿನ? ಕಸ್ಟಮ್ ಡ್ಯೂಟಿ ಬಂದ್ಬಿಟ್ಟು ನಮಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಡೈರೆಕ್ಟ್ ಟ್ಯಾಕ್ಸ್ಗೂ ಇಂಡೈರೆಕ್ಟ್ ಟ್ಯಾಕ್ಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತಂದರೆ, ಡೈರೆಕ್ಟ್ ಟ್ಯಾಕ್ಸು ಗೌರ್ಮೆಂಟು ಡೈರೆಕ್ಟಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಅದೇ ಇಂಡೈರೆಕ್ಟ್ ಟ್ಯಾಕ್ಸ್ ಬಂದ್ಬಿಟ್ಟು ಗೌರ್ಮೆಂಟಿಗೆ ಇಂಡೈರೆಕ್ಟಾಗಿ ಹೋಗುತ್ತೆ. ಅಷ್ಟೇ ನೋಡ್ಕೊಂಡಿರಿ. ಗೌರ್ಮೆಂಟಿಗೆ ಇಂಡೈರೆಕ್ಟಾಗಿ ಹೋದರೆ ಅದು ಇಂಡೈರೆಕ್ಟ್ ಟ್ಯಾಕ್ಸು, ಗೌರ್ಮೆಂಟಿಗೆ ಡೈರೆಕ್ಟಾಗಿ ಹೋದರೆ ಡೈರೆಕ್ಟ್ ಟ್ಯಾಕ್ಸು. ಎಕ್ಸಾಂಪಲ್ ಡೈರೆಕ್ಟ್ ಟ್ಯಾಕ್ಸಿಗೆ ಇನ್ಕಮ್ ಟ್ಯಾಕ್ಸ್ ನಾವು ಇದು ಗೌರ್ಮೆಂಟಿಗೆ ಡೈರೆಕ್ಟಾಗಿ ಪೇ ಮಾಡೋವಂಥದ್ದು. ಅದೇ ಕಸ್ಟಮ್ಸ್ ಡ್ಯೂಟಿ ಅಂತಂದ್ರೇನು? ಕಸ್ಟಮ್ಸ್ ಡ್ಯೂಟಿ ಅಂತಂದರೆ ಇವಾಗ ನಾವು ಅಮೇರಿಕಾ ಇದೆ ಅಂತ ಅಂದ್ಕೊಳ್ಳೋಣ. ಇದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿದ್ದರೆ ನೀವು ಫಾರ್ವರ್ಡ್ ಮಾಡ್ಕೊಂಡಿಲ್ಲಿ, ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಬೇಸಿಕ್ಸಲ್ಲಿರುತ್ತೆ, ನೋಡ್ಕೊಂಡಿರಿ ಇದನ್ನು. ಸೊ ಇವಾಗ ನಾವು ಅಮೇರಿಕಾದಿಂದ ಒಂದು ಕ್ಯಾಮ್ರಾ ತರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಅಮೇರಿಕಾದಿಂದ ಬರುವಂಥದ್ದು ಕ್ಯಾಮ್ರಾ ಇಂಡಿಯಾ ಒಳಗಡೆ ಎಂಟರ್ ಆಗೋಕ್ಕಿಂತ ಮುಂಚೆ ನಾವು ಅದ್ರ ಮೇಲೆ ಏನು ಟ್ಯಾರಿಫ್ ಹಾಕ್ತೀವಿ ಅಥವಾ ನಾವು ಅದ್ರ ಮೇಲೆ ಏನು ಅಮೌಂಟನ್ನು ಇಸ್ಕೊತೀವಲ್ಲ, ಸೊ ಬೇರೆ ದೇಶದಿಂದ ಬಂದಿದೆ ಅಂತ, ಅದಕ್ಕೆ ನಾವು ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಇಂಡಿಯಾದಲ್ಲೇ ಬೇರೆ ಕಡೆ ಅದನ್ನು ಸಪ್ಲೈ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಎಕ್ಸೈಸ್ ಡ್ಯೂಟಿ ನಾವು ಪೇ ಮಾಡಬೇಕಾಗತ್ತೆ. ಸೊ ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿಗೆ ಅದು ಡಿಫ್ರೆನ್ಸ್ ಇರುತ್ತೆ. ಅದನ್ನು ಒಂದ್ಸರಿ ನೆನ್ಪಿಟ್ಕೊಂಡಿರಿ. ಸೊ ಈ ಕಸ್ಟಮ್ಸ್ ಡ್ಯೂಟಿ ಬಂದ್ಬಿಟ್ಟು ಇಂಪೋರ್ಟರು ಅಥವಾ ಎಕ್ಸ್ಪೋರ್ಟರು ಪೇ ಮಾಡೋವಂಥದ್ದು, ಪೇ ಮಾಡೋವಂಥದ್ದು. ಅದಕ್ಕೋಸ್ಕರ ಅದು ಇಂಡೈರೆಕ್ಟ್ ಟ್ಯಾಕ್ಸು. ನೆಕ್ಸ್ಟು ಸಂತೋಷ್ ಟ್ರಾಫಿ ಫುಟ್ಬಾಲ್ ಚಾಂಪಿಯನ್ಶಿಪ್ಪು 2004 ಯಾರು ವಿನ್ ಆಗಿದ್ರು ಇಂಪಾರ್ಟೆಂಟ್ ಆಗಲ್ಲ. ಬಟ್ ರೀಸೆಂಟಾಗಿ ಸಂತೋಷ್ ಟ್ರಾಫಿ ಸೊ ಸಂತೋಷ್ ಟ್ರಾಫಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಫುಟ್ಬಾಲ್ಗೋಸ್ಕರ ಇದು ಚಾಂಪಿಯನ್ಶಿಪ್ಪು ಆಡೋವಂಥದ್ದು. ಇದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು. ಇದನ್ನು ಕೂಡ ಕೇಳ್ತಾರೆ. ಸೊ 2018 ರೀಸೆಂಟಾಗಿ ಕಂಡಕ್ಟ್ ಮಾಡಿರೋವಂಥದ್ದು. 2018 ಇದನ್ನು ಯಾರು ವಿನ್ ಆಗಿದ್ದಾರೆ ಅಂತಂದರೆ ಕೇರಳ ವಿನ್ ಆಗಿದೆ 2018. 2019 ಇನ್ನೂ ಕಂಡಕ್ಟ್ ಆಗಿಲ್ಲ ಅದು. ಸೊ ಮೋಸ್ಟ್ಲಿ ಏಪ್ರಿಲ್ ಅಷ್ಟೊತ್ತಿಗೆ ಅದು ಮುಗಿಯುತ್ತೆ. ಸೊ ಏಪ್ರಿಲ್ 2019 ಮುಗಿಯುತ್ತೆ. ಆ ಟೈಮಲ್ಲಿ ನೋಡ್ಕೊಳ್ಳೋಣ. ಬಟ್ ಎಕ್ಸಾಮ್ ಅದಕ್ಕಿಂತ ಮುಂಚೆ ಬರೋದ್ರಿಂದ ಇದ್ರದ್ದು ಕೇರಳ ವಿನ್ ಆಗಿದೆ. ಇನ್ನೊಂದೇನು ಅಂತಂದರೆ 2004 ಕೂಡ ಕೇರಳನೇ ಅದರದ್ದು ವಿನ್ ಆಗಿತ್ತು ಈ ಚಾಂಪಿಯನ್ಶಿಪ್ಪು.
ನೆಕ್ಸ್ಟು ದಾವಣಗೆರೆ ಡಿಸ್ಟ್ರಿಕ್ಟ್ ಇದೆಯಲ್ಲ, ಇದು ಮುಂಚೆ ಯಾವ ಡಿಸ್ಟ್ರಿಕ್ಟಿನ ಪಾರ್ಟ್ ಇತ್ತು ಅಂತ ಕೇಳ್ತಾ ಇದ್ದಾರೆ. ದಾವಣಗೆರೆ ಡಿಸ್ಟ್ರಿಕ್ಟು ಮುಂಚೆ ಚಿತ್ರದುರ್ಗ ಡಿಸ್ಟ್ರಿಕ್ಟಿನ ಪಾರ್ಟ್ ಇತ್ತಿತ್ತು. 18th ಕ್ವೆಶನ್ನು, ಇಂಡಸ್ಟ್ರಿ ಶೇರು GDPಯಲ್ಲಿ ಎಷ್ಟಿದೆ? ನಮ್ಮ GDP ಇಂಡಿಯಾದು GDPಯಲ್ಲಿ ಇಂಡಸ್ಟ್ರಿ ಶೇರು ಎಷ್ಟಿದೆ 2003-2004 ಅಂತ ಕೇಳ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಆಗಲ್ಲ, ನಾವು 2018-2019 ಕೇಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 2018-2019 ಇದು GDPಯಲ್ಲಿ ಇಂಡಸ್ಟ್ರಿ ಶೇರ್ ಬಂದ್ಬಿಟ್ಟು 31.46% ಇದೆ. ಇದ್ರ ಮೇಲೆ ಸಪ್ರೇಟ್ ಡೇಟಾ ಪಿಕ್ಚರ್ಸ್ ಥರ ಮಾಡಿದ್ದೀನಿ, ಅದನ್ನು ಸಪ್ರೇಟ್ ವೀಡಿಯೋಲಿ ನೋಡ್ಕೊಳ್ಳೋಣ. ಯಾವ್ಯಾವುದು ಸೆಕ್ಟರ್ದು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತ ಆ ಥರ ಕೇಳ್ತಾ ಇರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಎಷ್ಟಿತ್ತು, ಅಥವಾ ಪ್ರೈಮರಿ ಸೆಕ್ಟರ್ ಎಷ್ಟಿತ್ತು, ಸೆಕೆಂಡ್ರಿ ಸೆಕ್ಟರ್ ಎಷ್ಟಿತ್ತು, ಆ ಥರ ಕೇಳ್ತಾ ಇರ್ತಾರೆ. ಸೊ ಕಂಪ್ಲೀಟಾಗಿ ಅದರದ್ದು ಲಿಸ್ಟ್ ನಾವು ಸಪ್ರೇಟ್ ವೀಡಿಯೋಲಿ ನೋಡ್ಕೊಂಡಿರೋಣ. ಬಟ್ ಇವಾಗ 2018-2019 ಇಂಡಸ್ಟ್ರಿದು ಎಷ್ಟು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಕೇಳಿದ್ರೆ 31.46%. ಡೈರೆಕ್ಟಾಗಿ ಇದನ್ನೇ ಕೇಳೋವಂಥದ್ದು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಅಕಸ್ಮಾತ್ 30% ಅಂತ ಏನಾದ್ರು ನಿಯರೆಸ್ಟ್ ಇದ್ದಿದ್ದು, 31 ಅಂತ ಇದ್ದಿದ್ದು, ಅಥವಾ 32 ಅಂತ ಏನಾದ್ರು ನಿಯರೆಸ್ಟ್ ಇದ್ದಿದ್ರೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು, ಎಕ್ಸಾಕ್ಟಾಗಿ ಈ ಡೇಟಾ ಕೊಟ್ಟಿರಲಿಲ್ಲ ಅಂತಂದರೆ. ನೆಕ್ಸ್ಟ್ 19th ಕ್ವೆಶನ್ನು, ಸಂತೋಷ್ ಟ್ರಾಫಿ ಅಂತೂ ಫುಟ್ಬಾಲ್ಗೋಸ್ಕರ ಆಡ್ತಾರೆ ಅಂತ ನಾವು ನೋಡ್ಕೊಂಡ್ವಿ. ದಿಯೋದರ್ ಟ್ರಾಫಿ ಯಾವುದಕ್ಕೋಸ್ಕರ ಆಡ್ತಾರೆ? ದಿಯೋದರ್ ಟ್ರಾಫಿ ನೋಡಿ ಕ್ರಿಕೆಟ್ ಚಾಂಪಿಯನ್ಶಿಪ್, ಇದು ಕ್ರಿಕೆಟ್ ಚಾಂಪಿಯನ್ಶಿಪ್ಪು. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವೆಶನ್ನು ಮತ್ತು ರಿಪೀಟೆಡ್ ಕ್ವೆಶನ್ನು ಮತ್ತು ಈಸಿ ಕ್ವೆಶನ್ನು. ಸಿಲಿಕಾನ್ ವ್ಯಾಲಿ ಅಂತ ಯಾವುದಕ್ಕೆ ಕರಿತೀವಿ ನಾವು ಇಂಡಿಯಾದಲ್ಲಿರುವಂಥ ಸಿಟಿ ಬ್ಯಾಂಗ್ಳೂರು ಅಥವಾ ಬೆಂಗಳೂರನ್ನ ನಾವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪಾರ್ಟ್ 1 20 ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಇವಾಗ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.